ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರಿ ನೌಕರರಿಗೆ ಮೋದಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಸ್, 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಮೀಟಿಂಗ್ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಪಿಂಚಣಿದಾರರಿಗೆ 2% DA ಅಂದರೆ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುವುದಾಗಿ ಘೋಷಿಸಿದೆ. ಇದರಿಂದ ಒಟ್ಟು ತುಟ್ಟಿ ಭತ್ಯೆ ಅಂದರೆ ಡಿಯರ್ನೆಸ್ ಅಲೋವೆನ್ಸಸ್ ಏನಿದೆ 58% ಮೂಲ ವೇತನದ 60% ಏರಿಕೆಯಾಗಲಿದೆ. ಪರಿಷ್ಕೃತ DA ಜನವರಿ 2026ರಿಂದನೇ ಅನ್ವಯವಾಗುತ್ತೆ, ಅಂದರೆ ಅಪ್ಲೈ ಆಗುತ್ತೆ ಅಂತ ಇದು ಪಿಂಚಣಿದಾರರಿಗೂ ಕೂಡ ಅನ್ವಯಿಸುತ್ತೆ. ಇದು ಈ ಒಂದು ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿನ ಬದಲಾವಣೆಗಳ ಆಧಾರದ ಮೇಲೆ ವರ್ಷಕ್ಕೆ 2 ಬಾರಿ DAನ ಹೆಚ್ಚಳ ಮಾಡುತ್ತಾರೆ. ಒಮ್ಮೆ ಜನವರಿ, ಇನ್ನು ಮತ್ತೊಮ್ಮೆ ಜುಲೈನಲ್ಲಿ. ಓಕೆನಾ? ಸೊ ಒಟ್ಟಾರೆ ಈ ಒಂದು ಭತ್ಯೆ ಹೆಚ್ಚಳವು ಸುಮಾರು 49 ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ 68 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ನೀಡಲಿದೆ. ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರದಿಂದ ವಾರ್ಷಿಕವಾಗಿ ಅಂದರೆ ಹೆಚ್ಚುವರಿಯಾಗಿ 6,791 ಕೋಟಿ ರೂಗಳನ್ನು ಮೀಸಲಿಡಬೇಕಾಗುತ್ತೆ ಸರ್ಕಾರ. ಓಕೆನಾ? ಸೊ ಈ 2% ತುಟ್ಟಿ ಭತ್ಯೆ ಹೆಚ್ಚಳದಿಂದ 30,000 ಒಂದು ಮೂಲ ವೇತನದಿಂದ ಉದ್ಯೋಗಿಗೆ ಪರಿಷ್ಕರಣೆಯ ನಂತರ ತಿಂಗಳಿಗೆ 600 ರೂಪಾಯಿ ಹೆಚ್ಚಳವಾಗುತ್ತೆ. ಇನ್ನು ನೌಕರರ ಗುಂಪುಗಳು ವೇತನ ರಚನೆಯಲ್ಲಿ ವ್ಯಾಪಕ ಬದಲಾವಣೆಗೆ ಕರೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ಈ ಬೇಡಿಕೆಗಳು ಪ್ರಸ್ತಾವಿತ 8ನೇ ವೇತನ ಆಯೋಗಕ್ಕೂ ಸಂಬಂಧಿಸಿ ಅಂತ ತಿಳಿಸಿದ್ದಾರೆ. ಇನ್ನು ಈ ಸಂಪುಟ ಪ್ರಕಟಣೆಯ ಪ್ರಕಾರ ಈ ವರ್ಷ ಜನವರಿ 1ರಿಂದ ಈ ಹೆಚ್ಚಳ ಅನ್ವಯವಾಗುತ್ತೆ. ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕೆಲವು ತಿಂಗಳ ಬಾಕಿ ವೇತನವನ್ನು ಕೂಡ ಪಡೆಯಲಿದ್ದಾರೆ. ಹಣದುಬ್ಬರದ ಪರಿಣಾಮವಾಗಿ ಸರಿದೂಗಿಸುವ ಒಂದು ಗುರಿಯನ್ನು ಹೊಂದಿರುವ ಈ ಹೆಚ್ಚಳವು ಸುಮಾರು 49 ಲಕ್ಷ ಸರ್ಕಾರಿ ನೌಕರರಿಗೆ ಹಾಗೂ 68 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ನೀಡುತ್ತೆ. ಈ ಹಿಂದೆ ನಿಮಗೆ ಗೊತ್ತು, ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಒಂದು ಕೇಂದ್ರ ಸಚಿವ ಸಂಪುಟ ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಅನುಮೋದನೆ ನೀಡಿತ್ತು. ಈ ನಿರ್ಧಾರ ಜುಲೈ 1 2025ರಿಂದ ಜಾರಿಗೆ ಬಂದಿತ್ತು. ಓಕೆನಾ? ಸೊ ಮತ್ತೊಮ್ಮೆ ಇದು ಹೆಚ್ಚಿಗೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.